ಧರ್ಮಸಂಪದ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲಿ. ಕಥೆಯ ಪ್ರಕಾರ ಮಹಾಭಾರತದಲ್ಲಿ ರಾಣಿ ಗಾಂಧಾರಿ ಯದುವಂಶರಿಗೆ ತಮ್ಮೊಳಗೆ ಹೋರಾಡಿ ಒಬ್ಬರನ್ನೊಬ್ಬರು ಕೊಲ್ಲುವಂತೆ ಶಪಿಸಿದಳು ಮತ್ತು ಕಾಲಕ್ರಮೇಣ ಇದು ನಿಜವಾಗಿ ಸಂಭವಿಸಿತು. ದುಃಖಿತ ಭಗವಾನ್ ಕೃಷ್ಣನು ನದಿಯ ದಡದಲ್ಲಿ ಕುಳಿತಿದ್ದಾಗ ಜರ ಎಂಬ ಬೇಟೆಗಾರನು ಅವನನ್ನು ಜಿಂಕೆ ಎಂದು ಭಾವಿಸಿ ದಾಳಿ ಮಾಡಿ ಕೊಂದನು. ತನ್ನ ತಪ್ಪನ್ನು ಅರಿತುಕೊಂಡ ಜರ ಅರ್ಜುನನಿಗೆ ತಿಳಿಸಿದನು. ಎಲ್ಲರೂ ಸೇರಿ ಸಂಪ್ರದಾಯಗಳ ಪ್ರಕಾರ ಶ್ರೀಕೃಷ್ಣನ ಅಂತ್ಯಕ್ರಿಯೆಯನ್ನು ಮಾಡಿದರು. ಅವನ ಹೃದಯವನ್ನು ಹೊರತುಪಡಿಸಿ ಅವನ ಇಡೀ ದೇಹವು ಬೂದಿಯಾಯಿತು. ಅದನ್ನು ಏನು ಮಾಡಬೇಕೆಂದು ತಿಳಿಯದೆ ಜರ ಹೃದಯವನ್ನು ನದಿಗೆ ಎಸೆದನು. ಆ ಹೃದಯವು ಪುರಿ ತಲುಪಿದೆ ಎಂದು ಹೇಳಲಾಗುತ್ತದೆ. ಒಂದು ರಾತ್ರಿ ಪುರಿಯ ದೊರೆ ರಾಜ ಇಂದ್ರದ್ಯುಮ್ನನು ಪುರಿಯ ಕಡಲತೀರದಲ್ಲಿ ನಡೆದುಕೊಂಡು ಹೋಗುತ್ತಿರುವ ಕನಸನ್ನು ಕಂಡನು ಮತ್ತು ವಿವರಿಸಲಾಗದ ಏನೋ ಒಂದು ಅದ್ಭುತವಾದ ವಸ್ತು ಕಂಡನು. ಅವನು ತನ್ನ ಕನಸಿನಿಂದ ಎಚ್ಚರಗೊಂಡು ಕಡಲತೀರಕ್ಕೆ ಹೋದನು. ಅಲ್ಲಿ ಅವನಿಗೆ ಮರದ ದಿಮ್ಮಿ ಸಿಕ್ಕಿತು. ಅವನು ತನ್ನ ಅರಮನೆಗೆ ಹಿಂತಿರುಗಿದಾಗ 80 ವರ್ಷದ ವೃದ್ಧ ಕುಶಲಕರ್ಮಿಯನ್ನು ಭೇಟಿಯಾದನು. ಅವನು ಬೇರೆ ಯಾರೂ ಅಲ್ಲ, ಕುಶಲಕರ್ಮಿಯ ವೇಷ ಧರಿಸಿದ ಭಗವಾನ್ ವಿಶ್ವಕರ್ಮ. ಆ ಮರದ ದಿಮ್ಮಿಯಿಂದ ವಿಗ್ರಹಗಳನ್ನು ಮಾಡಲು ಒಪ್ಪಿಕೊಂಡನು. ಕುಶಲಕರ್ಮಿ ಆಹಾರ ಮತ್ತು ನೀರಿಲ್ಲದೆ 21 ದಿನಗಳ ಕಾಲ ಇದ್ದು ವಿಗ್ರಹಗಳನ್ನು ತಯಾರಿಸಲು ಒಂದು ಕೋಣೆಯನ್ನು ಒದಗಿಸುವಂತೆಯ ರಾಜನನ್ನು ಕೇಳಿದನು. ಕುಶಲಕರ್ಮಿ ಕೇಳಿದ ಎಲ್ಲವನ್ನೂ ರಾಜನು ಒದಗಿಸಿದನು. ಕುಶಲಕರ್ಮಿಗೆ ತೊಂದರೆಯಾಗದಂತೆ ಇಬ್ಬರು ಪುರುಷರು ಕೋಣೆಯ ಬಾಗಿಲನ್ನು ಕಾಯುತ್ತಿದ್ದರು. 14ನೇ ದಿನ ಕೋಣೆಯಿಂದ ಬರುತ್ತಿದ್ದ ಸುತ್ತಿಗೆಯ ಶಬ್ದ ನಿಂತಿದೆ ಎಂದು ಕಾವಲುಗಾರರು ರಾಜನಿಗೆ ತಿಳಿಸಿದರು. ಕುಶಲಕರ್ಮಿ ಆಹಾರ ಮತ್ತು ನೀರಿಲ್ಲದೆ ಸತ್ತಿರಬಹುದೆಂದು ಭಯಪಟ್ಟು ಚಿಂತಿತರಾದ ರಾಣಿ ರಾಜನನ್ನು ಬಾಗಿಲು ತೆರೆಯುವಂತೆ ಒತ್ತಾಯಿಸಿದಳು. ಬಾಗಿಲು ತೆರೆದ ತಕ್ಷಣ ಕುಶಲಕರ್ಮಿ ಕೋಪಗೊಂಡು ಮಾಯವಾದನು. ಭಗವಾನ್ ಜಗನ್ನಾಥ, ಭಗವಾನ್ ಬಲಭದ್ರ ಮತ್ತು ಮಾ ಸುಭದ್ರೆಯ 3 ವಿಗ್ರಹಗಳು ಅಪೂರ್ಣವಾಗಿ ಉಳಿದವು. ಆಗ ಒಂದು ದಿವ್ಯ ವಾಣಿಯೊಂದು ಪ್ರತಿಮೆಯನ್ನು ಸ್ಥಾಪಿಸಲು ಹೇಳಿತು. ಅದರಂತೆ ರಾಜ ಪ್ರತಿಮೆಗಳನ್ನು ದೇವಾಲಯದಲ್ಲಿ ಇರಿಸಿದನು. ನಮ್ಮ ಇತಿಹಾಸ ಪುಸ್ತಕಗಳು ಜಗನ್ನಾಥ ದೇವಾಲಯದ ಬಗ್ಗೆ ಮತ್ತು ಅದು ಮೊಘಲ್ ಆಡಳಿತಗಾರರ ಕೋಪದಿಂದ ಹೇಗೆ ಬದುಕುಳಿಯಿತು ಎಂಬುದರ ಬಗ್ಗೆ ಹೆಚ್ಚು ಕಲಿಸದಿರುವುದು ದುಃಖಕರ. ಅಂತಹ ಒಂದು ಸಂದರ್ಭದಲ್ಲಿ ಫಿರೋಜ್ ಶಾ ತುಗ್ಲಕ್ ವಿಗ್ರಹಗಳನ್ನು ಸಮುದ್ರಕ್ಕೆ ಎಸೆದನು, ಆದರೆ ಏನಾಯಿತು ಎಂಬುದರ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ. ಜಗನ್ನಾಥ ದೇವಾಲಯದ ಬಗ್ಗೆ ಇನ್ನೂ ಅನೇಕ ರೋಮಾಂಚಕಾರಿ ಕಥೆಗಳಿವೆ. ಪುರಿಯ ಜಗನ್ನಾಥನ ಬ್ರಹ್ಮ ಪದಾರ್ಥವು ಶ್ರೀಕೃಷ್ಣನ ಅಂತ್ಯಕ್ರಿಯೆಯ ಸಮಯದಲ್ಲಿ ಸುಡದ ಆತನ ಹೃದಯ ಅಥವಾ ಅದರ ಒಂದು ಭಾಗ ಎಂದು ನಂಬಲಾದ ನಿಗೂಢ ಮತ್ತು ಪವಿತ್ರ ವಸ್ತು. ಇದು ನಬಕಲೇಬರ ಅಥವಾ ನವಕಲೇವರ ಆಚರಣೆಯಲ್ಲಿ ಕೇಂದ್ರ ಅಂಶವಾಗಿದೆ. ಅಲ್ಲಿ ಇದನ್ನು ಹಳೆಯ ಮರದ ದೇವತೆಗಳಿಂದ ಹೊಸ ದೇವತೆಗಳಿಗೆ ವರ್ಗಾಯಿಸಲಾಗುತ್ತದೆ. ಕೆಲವರು ಇದನ್ನು ಭೌತಿಕ ಹೃದಯ ಎಂದು ನಂಬಿದರೆ, ಇತರರು ಇದನ್ನು ದೈವಿಕ, ಅವಿನಾಶಿ ತಿರುಳು ಎಂದು ಪರಿಗಣಿಸುತ್ತಾರೆ. ದಾರು ಬ್ರಹ್ಮ ಎಂದು ಕರೆಯಲ್ಪಡುವ ಹಳೆಯ ಚಿತ್ರಗಳಾದ ಬ್ರಹ್ಮ, ದೈವಿಕ ಜೀವಶಕ್ತಿ ಅಂದರೆ ಜಗನ್ನಾಥ, ಬಲಭದ್ರ, ಸುಭದ್ರಾ ದೇವತೆ ಮತ್ತು ಸುದರ್ಶನರ ಮರದ ಆಕಾರದಲ್ಲಿರುವ ಚಿತ್ರಗಳನ್ನು ಬೇವಿನ ಮರದಿಂದ ಮಾಡಿದ ಹೊಸ ಚಿತ್ರಗಳಿಂದ ಬದಲಾಯಿಸಲು 65 ದಿನಗಳ ದೀರ್ಘ ಅವಧಿಯಲ್ಲಿ ಹಬ್ಬದ ಆಚರಣೆಗಳನ್ನು ನಡೆಸಲಾಗುತ್ತದೆ. ಸೂಕ್ತವಾದ ಬೇವಿನ ದಾರು ಬ್ರಹ್ಮ ಮರದ ಹುಡುಕಾಟ, ಕೆತ್ತನೆ ಸ್ಥಳಕ್ಕೆ ಅದರ ಸಾಗಣೆಯು ನಬಕಲೇಬರ ಹಬ್ಬದ ಆರಂಭಕ್ಕೆ ಮುಂಚಿತವಾಗಿ ನಡೆಯುತ್ತದೆ. ಇದು ಹಿಂದೂ ಕ್ಯಾಲೆಂಡರ್ ತಿಂಗಳಾದ ಚೈತ್ರ ಶುಕ್ಲ ದಶಮಿ ಚಂದ್ರ ಮಾಸದ ಪ್ರಕಾಶಮಾನವಾದ ಅರ್ಧದ 10ನೇ ದಿನದಂದು ಪ್ರಾರಂಭವಾಗುತ್ತದೆ. ನಬಕಲೇಬರ ಆಚರಣೆ. ನವಕಲೇವರ ಎಂದರೆ ಹೊಸ ದೇಹ ಅಥವಾ ಮರು ಸಾಕಾರ ಎಂಬುದು. ನವ ಎಂದರೆ ಹೊಸ ಮತ್ತು ಕಲೇವರ ಎಂದರೆ ದೇಹ ಎಂಬ 2 ಪದಗಳ ಸಂಯೋಜನೆಯಾಗಿದೆ. ಈ ಆಚರಣೆ ಯಾವಾಗ ಪ್ರಾರಂಭವಾಯಿತು ಎಂಬುದರ ನಿಖರವಾದ ವರ್ಷ ತಿಳಿದಿಲ್ಲ. ಆದರೆ ಅನೇಕ ಸಂದರ್ಭಗಳಲ್ಲಿ ಬಾಹ್ಯ ಶಕ್ತಿಗಳಿಂದ ದಾಳಿಗೊಳಗಾದಾಗ ದೇವತೆಗಳನ್ನು ರಹಸ್ಯವಾಗಿ ಸಮಾಧಿ ಮಾಡಬೇಕಾಗಿತ್ತು ಅಥವಾ ದೇವಾಲಯದಿಂದ ಸ್ಥಳಾಂತರಿಸಬೇಕಾಗಿತ್ತು. ಬೆದರಿಕೆ ಹಾದುಹೋದ ನಂತರ ಚಿತ್ರಗಳನ್ನು ಮರುಪಡೆಯಲಾಗಿದ್ದರೂ ಅವುಗಳನ್ನು ಹೊಸದಾಗಿ ಮಾಡಿ ಮತ್ತೆ ಸ್ಥಾಪಿಸಬೇಕಾಗಿತ್ತು. ಅಂತಹ ಒಂದು ದಾಖಲಿತ ಘಟನೆ 1600ರಲ್ಲಿ ಮೊಘಲ್ ಆಕ್ರಮಣಕಾರರ ದಾಳಿಯ ಸಮಯದಲ್ಲಿ ಅವುಗಳನ್ನು ಸಮಾಧಿ ಮಾಡಲಾಗಿತ್ತು. ಅದನ್ನು ಸೋನ್ಪುರದಿಂದ ಚಿತ್ರಗಳನ್ನು ಹೊರತೆಗೆದ ನಂತರ ರಾಜ ಯಜತಿ ಈ ಆಚರಣೆಯನ್ನು ನಡೆಸಿದ್ದಾನೆಂದು ವರದಿಯಾಗಿದೆ. ರಾಜನು ಮರದ ಪ್ರತಿಮೆಗಳನ್ನು ಹೊರತೆಗೆದಾಗ ಅವು ಕೊಳೆಯುತ್ತಿರುವ ಸ್ಥಿತಿಯಲ್ಲಿದ್ದವು. ಆದ್ದರಿಂದ ಹೊಸ ಚಿತ್ರಗಳನ್ನು ಕೆತ್ತಿ ದೇವಾಲಯದ ಬಲಿಪೀಠದ ಮೇಲೆ ಸ್ಥಾಪಿಸಲಾಯಿತು. ಇತಿಹಾಸದ ಇನ್ನೊಂದು ಆವೃತ್ತಿ ಎಂದರೆ, ಮೊಘಲರು ಒಡಿಶಾವನ್ನು ಆಕ್ರಮಿಸಿದ ನಂತರ ಮೂರ್ತಿ ಪೂಜೆ ಮಾಡುವವರು ಕರಾವಳಿಯಲ್ಲಿನ ಮೂರ್ತಿಗಳನ್ನು ಸುಟ್ಟುಹಾಕಿದರು. ಅಫ್ಘನ್ನರು ಸಹ ಅಕ್ಬರನ ಆಜ್ಞೆಯನ್ನು ಧಿಕ್ಕರಿಸಿ ಜಗನ್ನಾಥ ದೇವಾಲಯವನ್ನು ಅಪವಿತ್ರಗೊಳಿಸಿದರು. ಇದರ ನಂತರ ಮಾನ್ ಸಿಂಗ್ 1578ರಲ್ಲಿ ಒಡಿಶಾವನ್ನು ವಶಪಡಿಸಿಕೊಂಡರು. ನಂತರ ವೈಷ್ಣವ ಅಲೆಮಾರಿ ಸಂತ ಬೆಸಾರ ಮೊಹಂತಿ ಬ್ರಹ್ಮ ಪದಾರ್ಥ ಎಂದು ಕರೆಯಲ್ಪಡುವ ಮೂರ್ತಿಯ ಸುಟ್ಟ ಅವಶೇಷಗಳನ್ನು ಸಂಗ್ರಹಿಸಿ ಕುಜಾಂಗೆ ಕೊಂಡೊಯ್ದರು. ಮತ್ತು ಜಗನ್ನಾಥ ದೇವಾಲಯದ ವೃತ್ತಾಂತ ಮೂಲಗಳ ಪ್ರಕಾರ ಖುರ್ದಾದ ರಾಜ ರಾಮಚಂದ್ರ ದೇವ್
ಕುಜಾನ್ನಿಂದ ಪವಿತ್ರ ಅವಶೇಷಗಳನ್ನು ತೆಗೆದುಕೊಂಡು ಜಗನ್ನಾಥನ ಹೊಸ ಪ್ರತಿಮೆಯೊಳಗೆ ಅದನ್ನು ಪವಿತ್ರಗೊಳಿಸಿದರು. ನಬಕಲೇಬರ ಉತ್ಸವವು ಪುರಿಯಲ್ಲಿ ನಡೆಯುವ ವಾರ್ಷಿಕ ರಥಯಾತ್ರೆಗಿಂತ ದೊಡ್ಡದಾಗಿದೆ ಮತ್ತು ದೀರ್ಘಾವಧಿಯದ್ದಾಗಿದೆ. ಇದು ಖೋಂಡ್ ಬುಡಕಟ್ಟು ಜನಾಂಗದ ಬುಡಕಟ್ಟು ಆಚರಣೆಯ ಸಂಸ್ಕೃತೀಕೃತ ಆವೃತ್ತಿಯಾಗಿದೆ. ಈ ಸಮಾರಂಭದ ಮೂಲ ವಿಧಗಳನ್ನು ಖೋಂಡ್ ಆಚರಿಸುತ್ತಾರೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢದ 2 ಚಾಂದ್ರಮಾನ ಮಾಸಗಳು ಅಂದರೆ 4 ಚಾಂದ್ರಮಾನ 15 ದಿನಗಳು, ಒಂದು ವರ್ಷದಲ್ಲಿ ಬರುವ ಅಧಿಕ ಮಾಸ ಜೂನ್ ಜುಲೈ ಆ ಆಚರಣೆಗಳನ್ನು ನಡೆಸಲಾಗುತ್ತದೆ. ಇಂತಹ ಅಪರೂಪದ ಸಂದರ್ಭವು ಸಾಮಾನ್ಯವಾಗಿ 12 ವರ್ಷಗಳಿಗೊಮ್ಮೆ ಸಂಭವಿಸುತ್ತದೆ, ಆದರೆ ಅಂತರವು 8 ರಿಂದ 19 ವರ್ಷಗಳವರೆಗೆ ಇರಬಹುದು. 20ನೇ ಶತಮಾನದಲ್ಲಿ ನಬಕಲೇಬರವನ್ನು 1912, 1931, 1950, 1969, 1977 ಮತ್ತು 1996 ರಲ್ಲಿ ಆಚರಿಸಲಾಯಿತು. 21ನೇ ಶತಮಾನದಲ್ಲಿ ಮೊದಲ ನಬಕಲೇಬರವನ್ನು ದೇವಾಲಯ ಆಡಳಿತ ಮಂಡಳಿಯು ಘೋಷಿಸಿದ ವೇಳಾಪಟ್ಟಿಯ ಪ್ರಕಾರ ಮಾರ್ಚ್ 29, 2015 ರಿಂದ ಜುಲೈ 30 ರಂದು ನೀಲಾದ್ರಿಬಿಜೆಯೊಂದಿಗೆ ಕೊನೆಗೊಳ್ಳುವ ಅವಧಿಗೆ ನಡೆಸಲಾಗಿತ್ತು. ಮುಂದಿನ ನಬಕಲೇಬರನ್ನು 17 ಜುಲೈ 2034 ರಂದು ನಡೆಯಲಾಗುತ್ತದೆ. ವಿಶ್ವದ ಎಲ್ಲಾ ದೇವಾಲಯದ ದೇವರುಗಳಲ್ಲಿ ಪುರಿಯ ಜಗನ್ನಾಥನ ವಿಗ್ರಹ ಜೀವಿತ ವಿಗ್ರಹ ಎಂದು ಹೇಳಲಾಗುತ್ತದೆ. ಜೈ ಜಗನ್ನಾಥ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.